ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಬ್ರೋಕ್ಲಿ ಚಾಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ರುಚಿಕರ ಮತ್ತು ಒಂದು ರೀತಿ ಫೇಮಸ್ ತರಕಾರಿ ಅಂತ ಆಗ್ಬಿಟ್ಟಿದೆ ಬ್ರೋಕ್ಲಿ ಅನ್ನೋದು. ಸಡನ್ ಆಗಿ ನೋಡಿದ್ರೆ ಹೂಕೋಸಿನ ಥರ ಕಾಣುತ್ತೆ. ಹೂಕೋಸು ಬೆಳ್ಳಗಿರುತ್ತೆ, ಇದು ಬ್ರೋಕೊಲಿ ಹಸಿರು ಬಣ್ಣದಿಂದ ಕೂಡಿರುತ್ತೆ. ಒಂದು ಕೋಸುಗಡ್ಡೆಯ ಜಾತಿಗೆ ಸೇರಿದಂತಹ ತರಕಾರಿ ಅಂತಾನೆ ಹೇಳ್ಬೋದು ಬ್ರೋಕೊಲಿ. ಇದು ಕೇವಲ ಒಂದು ತರಕಾರಿ ಅಲ್ಲ, ಇದರಲ್ಲಿರುವ ಪೋಷಕಾಂಶಗಳಿಂದಾಗಿ ಔಷಧೀಯ ಗುಣಗಳ ಆಗರ ಅಂತಲೇ ಹೇಳಬಹುದು. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತೆ ಫೈಬರ್ ಗುಣಗಳು ಹೆಚ್ಚಾಗಿದೆ. ಮತ್ತೆ ಸಲ್ಫೋರಾಫೆನ್ ಅನ್ನುವಂತಹ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಗ್ಲೂಕೋಸಿನೋಲೇಟ್ ಅನ್ನುವಂತಹ ಅಂಶಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಸಂಯುಕ್ತಗಳಾಗಿ ಬದಲಾಗುತ್ತೆ. ವಿಶೇಷವಾಗಿ ಸ್ತನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಹಾಗೂ ಕರುಳಿನ ಕ್ಯಾನ್ಸರ್ಗಳನ್ನು ತಡೆಯುವಲ್ಲಿ ಈ ಬ್ರೋಕ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ವಿಶೇಷವಾಗಿ ತೂಕ ಇಳಿಸ್ಕೊಳ್ಳೋರು ಡಯಟ್ ಫುಡ್ಡಿಗೆ ಇದನ್ನ ತುಂಬಾ ಬಳಸ್ತಾರೆ. ತೂಕ ಇಳಿಸ್ಕೊಳ್ಳೋರು ಬ್ರೋಕೊಲಿ ಅದನ್ನ ಹೆಚ್ಚಾಗಿ ಸೇವಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಇದರ ಬಳಕೆಯನ್ನ ಹೆಚ್ಚಾಗಿ ಮಾಡ್ತಾರೆ. ಈ ಬ್ರೋಕೊಲಿಯಿಂದ ಸೂಪ್ ಮಾಡ್ಕೊತಾರೆ, ಮತ್ತೆ ಕೆಲವರು ಮಾಮೂಲಿ ಪಲಾವು ಇದಕ್ಕೂ ಕೂಡ ಬಹಳಷ್ಟು ಜನ ಬಳಸ್ತಾರೆ. ಈ ರೀತಿಯಾದಂತಹ ಒಂದು ಬ್ರೋಕೊಲಿ ಚಾಟ್ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಬ್ರೋಕೊಲಿ 1/4 kg, ಬೆಣ್ಣೆ 2 ಚಮಚ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ತಗೊಳ್ಳಿ, ಆದಷ್ಟು ಬೆಣ್ಣೆನೇ ತಗೊಳ್ಳಿ, ಫ್ರೆಶ್ ಬೆಣ್ಣೆ ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ 2 ಚಮಚೆಯಷ್ಟು ಸಣ್ಣಗೆ ಹೆಚ್ಚಿದ್ದು. ಈರುಳ್ಳಿ 1 ಕಪ್ಪಿನಷ್ಟು, ಅದು ಕೂಡ ಸಣ್ಣಗೆ ಹೆಚ್ಚಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು. ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ 1 ಚಮಚ. ಅರ್ಧ ಚಮಚೆಯಷ್ಟು ಬಿಳಿ ಎಳ್ಳು. ಅಚ್ಕಾರದ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಅಂತ ಸಿಗುತ್ತೆ. ಅಂದರೆ ಒಣಮೆಣಸಿನಕಾಯಿಯನ್ನ ನಾವು ಬರೀ ಮಿಕ್ಸಿಗೆ ಹಾಕ್ಕೊಂಡ್ರೆ ತರಿಯಾಗಿ ರುಬ್ಕೊಂಡ್ರೆ ಅದೇ ಚಿಲ್ಲಿ ಫ್ಲೇಕ್ಸು, ಅದನ್ನ ಬೇಕಾದರೂ ಬಳಸಬಹುದು. ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬ್ರೋಕೊಲಿಯನ್ನು ಬಿಡಿಸಿ, ಸೇಮ್ ಹೂಕೋಸನ್ನ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಬಿಡಿಸ್ಬಿಟ್ಟು ಬಿಸಿನೀರಿನಲ್ಲಿ ಹಾಕಿ 2 ರಿಂದ 3 ನಿಮಿಷ ಬಿಡಿ. ನಂತರ ಅದನ್ನು ನೀರಿನಿಂದ ಹೊರ ತೆಗೆದಿಟ್ಕೊಳ್ಳಿ. ಬಾಣಲೆ ಸ್ಟವ್ ಮೇಲಿಟ್ಟು ಕಾದ ನಂತರ 2 ಚಮಚೆಯಷ್ಟು ಬೆಣ್ಣೆಯನ್ನು ಹಾಕಿ, ಬೆಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಅದನ್ನು ಹಾಕಿ ಮಗ್ಸಿ. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಬಾಡಿಸಿ. ತದನಂತರ ಬೆಂದ ಬ್ರೋಕೊಲಿಯನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. 1 ರಿಂದ 2 ನಿಮಿಷ ಸಾಕು. ಅದಕ್ಕೆ ಉಪ್ಪು, ಪೆಪ್ಪರ್ ಪೌಡರು, ಚಿಲ್ಲಿ ಫ್ಲೇಕ್ಸ್ ಅಥವಾ ಅಚ್ಕಾರದ ಪುಡಿ, ನಿಂಬೆ ರಸ, ಬಿಳಿ ಎಳ್ಳನ್ನು ಹಾಕಿ ಮತ್ತೆ 2-3 ನಿಮಿಷ ಹುರಿರಿ. ಬ್ರೋಕೊಲಿ ಆಗಲೇ ಅರ್ಧಕ್ಕರ್ಧ ಬೆಂದ್ಬಿಟ್ಟಿರುತ್ತೆ. ಈಗಲೂ ಸಣ್ಣ ಉರಿನಲ್ಲಿ 1-2-3 ನಿಮಿಷ ಹುರಿರಿ. 1 ನಿಮಿಷ ಮುಚ್ಚಿಬಿಟ್ಟು ನಂತರ ತೆಗೆದು ಅದಕ್ಕೆ ಸ್ವಲ್ಪ ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸವಿಲಿಕ್ಕೆ ಕೊಡಿ. ಸಂಜೆಯ ಒಂದು ಚಾಟ್ ಅಂತ ಹೇಳ್ಬೋದು. ಅಥವಾ ಬೆಳಗ್ಗೆನೆ ನಾವು ಡಯಟ್ ಫುಡ್ ತೊಗೊತೀವಿ, ತಿಂಡಿ ತಿನ್ನಲ್ಲ ಅನ್ನುವಂಥವ್ರು ಈ ಬ್ರೋಕೊಲಿ ಚಾಟನ್ನು ಸವಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಬಹಳ ಬೇಗನೆ ತಯಾರಿಸ್ಕೊಳ್ಬೋದು. ಈ PGಲಿರುವಂತಹ ಗಂಡ್ಮಕ್ಳು ಹೆಣ್ಮಕ್ಳು ಯಾರು ಬೇಕಾದರೂ ಕಡಿಮೆ ಸಾಮಗ್ರಿಗಳಲ್ಲಿ ಬಹಳ ಬೇಗ ಮಾಡ್ಕೊಳ್ಬಹುದಾದಂತಹ ಒಂದು ಖಾದ್ಯ ಅಂತ ಹೇಳಬಹುದು. ಇದನ್ನು ಮಾಡಿಕೊಂಡು ಮನೆಯಲ್ಲಿ ತಿಂದು ಹೇಗಿತ್ತು ಅನ್ನೋದನ್ನು air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.